ಸೂಪರ್ ಪ್ರೈಮ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದ ಚಪ್ಪಲಿ ರಾಜೀವನಿಗೆ ಮತ್ತೆ ಕೋರ್ಟ್ ಶಾಕ್ ಕೊಟ್ಟಿದೆ. ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಚಿಂತಾಮಣಿ ಕೋರ್ಟ್ ವಜಾ ಮಾಡಿದೆ. ಧಮ್ಕಿ ರಾಜೀವನಿಗಿದ್ದ ಎಲ್ಲಾ ದಾರಿಗಳು ಬಂದ್ ಆಗ್ತಿದ್ದಂತೆ ಪೊಲೀಸರು ರಾಜೀವನ ಬಂಧನಕ್ಕೆ ಬೆನ್ನತ್ತಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವ ಮನೆ ಸೇರಿದಂತೆ ಹಲವು ಕಡೆ ರಾಜೀವನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಶಿಡ್ಲಘಟ್ಟದಲ್ಲಿರುವ ಕಚೇರಿಗೂ ಕೂಡ ಬೀಗ ಹಾಕಿದ್ದು ಪೊಲೀಸರಿಂದ 4ನೇ ನೋಟಿಸ್ ಜಾರಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ಕ್ರಿಮಿನಲ್ ರಾಜೀವನ ವಿರುದ್ಧ ಲುಕೌಟ್ ನೋಟಿಸ್ ಹೊರಡಿಸುವ ಸಾಧ್ಯತೆಯೂ ಇದೆ. ಮನ್ರೇಗಾ ಕಾಯ್ದೆ ಬೆಂಬಲಿಸಿ ನಡೆಸುತ್ತಿರೋ ವಿಧಾನಸಭೆ ವಿಶೇಷ ಅಧಿವೇಶನಕ್ಕೆ ಸಚಿವರುಗಳೇ ಗೈರು ಹಾಜರಾಗ್ತಿದ್ದಾರೆ. ಇದರಿಂದ ಕೆರಳಿರುವ ಸಿಎಂ ಸಿದ್ದರಾಮಯ್ಯ ಎಲ್ಲಾ ಸಚಿವರು ಕಡ್ಡಾಯವಾಗಿ ಕಲಾಪಕ್ಕೆ ಹಾಜರಾಗುವಂತೆ ಪತ್ರ ಬರೆದಿದ್ದಾರೆ. ಪ್ರತಿಪಕ್ಷದವರಿಗೆ ಸಚಿವರ ಗೈರು ಹಾಜರಿಯೇ ದೊಡ್ಡ ಅಸ್ತ್ರವಾಗಿದೆ. ಹೀಗಾಗಿ ಎಲ್ಲಾ ಸಚಿವರು ಮಂಗಳವಾರದಿಂದ ಕಡ್ಡಾಯವಾಗಿ ಅಧಿವೇಶನಕ್ಕೆ ಬರಬೇಕು ಅಂತ ಸಿಎಂ ಸೂಚನೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸ್ಲಂ ಬೋರ್ಡ್ನಿಂದ ಇವತ್ತು ಮನೆ ಹಂಚಿಕೆ ಕಾರ್ಯಕ್ರಮ ನಡೆಯಿತು. ಆದರೆ ಕಾರ್ಯಕ್ರಮಕ್ಕೆ ಅಳವಡಿಸಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಕಟೌಟ್ ಬಿದ್ದು ಕೆಳಗೆ ನಿಂತಿದ್ದ ಮೂವರಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳನ್ನು ಹುಬ್ಬಳ್ಳಿಯ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಮನೆ ಹಂಚಿಕೆ ಕಾರ್ಯಕ್ರಮ ಮುಗಿಸಿ ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಫ್ಲೆಕ್ಸ್ ಅಳವಡಿಸಿದ್ದಾರೆಂದು ಶಾಸಕ ಸುರೇಶ್ ಕುಮಾರ್ ವಿರುದ್ಧ ದೂರು ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ನಿಯಮ ಉಲ್ಲಂಘಿಸಿ ಹಾಕಿರುವಂತಹ ಫ್ಲೆಕ್ಸ್ ತೆರವುಗೊಳಿಸಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಬಸವೇಶ್ವರ ನಗರ ಠಾಣೆಗೆ ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ವಿರಾಟ್ ಹಿಂದೂ ಸಮಾವೇಶಕ್ಕಾಗಿ ಬಿಜೆಪಿಯಿಂದ 100 ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು. ಬೆಂಗಳೂರಿನ ಕೋಗಿಲು ಲೇಔಟ್ ಒತ್ತುವರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸರ್ಕಾರಿ ಜಾಗ ಒತ್ತುವರಿ ಮಾಡಲು ಕೋಟಿ ಹಣ ಪಡ್ಕೊಂಡಿದ್ದ ವಸೀಂ, ವಿಜಯ್ ಹಾಗೂ ರಾಬಿನ್ ಅನ್ನೋ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳ ಬ್ಯಾಂಕ್ ಖಾತೆಯಲ್ಲಿ ಬರೋಬ್ಬರಿ 2 ಕೋಟಿಗೂ ಅಧಿಕ ವಹಿವಾಟು ನಡೆಸಿರುವಂಥದ್ದು ಬೆಳಕಿಗೆ ಬಂದಿದೆ. ಇದರ ಬೆನ್ನಲ್ಲೇ 26 ಜನರಿಗೆ ಪುನರ್ವಸತಿ ಹೆಸರಲ್ಲಿ ಮನೆ ನೀಡಲು ಮುಂದಾಗಿದ್ದ ಸರ್ಕಾರ ತನಿಖೆ ಬಳಿಕ ಮನೆಗಳ ಹಂಚಿಕೆಗೆ ತೀರ್ಮಾನಿಸಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಜೋರಾಗಿದೆ. ಇವತ್ತು ಕೋಟೆ ವೀರಭದ್ರೇಶ್ವರ ದೇವಾಲಯದ ಬಳಿ 8 ಮೂಳೆ ಚೂರುಗಳು ಪತ್ತೆಯಾಗಿವೆ. ಷಣ್ಮುಖ ಅನ್ನೋರ ಜಮೀನಿನಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ 7 ಹೆಡೆ ಸರ್ಪದ ಕೆತ್ತನೆಯುಳ್ಳ ಮೂರ್ತಿ ಸಿಕ್ಕಿದೆ. ನಾಳೆ ಉತ್ಖನನ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದು ಕಾರ್ಮಿಕರಿಗೆ ರಜೆ ನೀಡಲಾಗಿದೆ. ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ಮಹಾಸಮ್ಮೇಳನದಲ್ಲಿ ರಾಜ್ಯಕ್ಕೆ 13,070 ಕೋಟಿ ರೂಪಾಯಿ ಬಂಡವಾಳ ಹರಿದು ಬರ್ತಾ ಇದೆ. ಆಹಾರ ಸಂಸ್ಕರಣೆ, ಡಾಟಾ ಕೇಂದ್ರ, ಡಿಜಿಟಲ್ ಮೂಲ ಸೌಲಭ್ಯ, ಶುದ್ಧ ಇಂಧನ, ಅತ್ಯಾಧುನಿಕ ತಯಾರಿಕೆಯಲ್ಲಿ 13,000 ಕೋಟಿಗೂ ಹೆಚ್ಚು ಹೂಡಿಕೆ ಮಾಡಲು ಹಲವು ಸಂಸ್ಥೆಗಳು ಒಪ್ಪಂದ ಮಾಡಿಕೊಂಡಿವೆ. ಈ ಬಗ್ಗೆ ಬೃಹತ್ ಕೈಗಾರಿಕಾ ಸಚಿವ ಎಂಪಿ ಪಾಟೀಲ್ ಮಾಹಿತಿ ಹಂಚಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳು ಜನಪ್ರತಿನಿಧಿಗಳ ದೂರವಾಣಿ ಕರೆ ರಿಸೀವ್ ಮಾಡಲೇಬೇಕು ಅಂತ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಶಾಸಕರು, ಪರಿಷತ್ ಸದಸ್ಯರು, ಸಂಸದರ ಫೋನ್ ಕರೆಗಳನ್ನು ಸ್ವೀಕರಿಸಬೇಕು, ಜನಪರ ಕೆಲಸಗಳಿಗೆ ಸ್ಪಂದಿಸಬೇಕು. ಇಲ್ಲದಿದ್ದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೂಚಿಸಿದ್ದಾರೆ. ಜನವರಿ 26ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ದೆಹಲಿಯಲ್ಲಿ ಅವಕಾಶ ನೀಡಿಲ್ಲ. ಈ ಬಾರಿ 30 ಸ್ತಬ್ಧ ಚಿತ್ರಗಳಿಗೆ ಅವಕಾಶ ನೀಡಲಾಗಿದ್ದು, ಚುನಾವಣೆ ಹತ್ತಿರವಿರುವ ಕೇರಳ, ತಮಿಳುನಾಡು ಮತ್ತು ಪುದುಚೇರಿ ಸ್ತಬ್ಧ ಚಿತ್ರಗಳಿಗೆ ಅವಕಾಶ ಸಿಕ್ಕಿದೆ. ಆದರೆ ಕರ್ನಾಟಕದ ಟ್ಯಾಬ್ಲೋ ಕಡೆಗಣಿಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ತಿರುವನಂತಪುರದಲ್ಲಿ ಬಿಜೆಪಿ ಆಡಳಿತ ಇರುವ ಮಹಾನಗರ ಪಾಲಿಕೆಯಿಂದ ಬಿಜೆಪಿಗೆ 20 ಲಕ್ಷ ದಂಡ ಹಾಕಲಾಗಿದೆ. ನಿನ್ನೆ ಕೇರಳದ ತಿರುವನಂತಪುರಂನಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಳವಡಿಸಲಾಗಿತ್ತು. ಕೋರ್ಟ್ ಆದೇಶ ಉಲ್ಲಂಘಿಸಿ ಪಾದಚಾರಿ ಮಾರ್ಗದಲ್ಲಿ ಫ್ಲೆಕ್ಸ್ ಬ್ಯಾನರ್ ಹಾಕಿದ್ದಕ್ಕೆ ಬಿಜೆಪಿಗೆ ದಂಡ ಹಾಕಲಾಗಿದೆ. ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಜೈ ಅಂದಿದ್ದಾರೆ. ತಮ್ಮ ಪಕ್ಷದ ನಿಲುವುಗಳನ್ನು ನಾನು ಉಲ್ಲಂಘಿಸಿಲ್ಲ, ಆದರೆ ನನ್ನ ನಿಲುವು ಕೇಂದ್ರ ಸರ್ಕಾರದ ಪರವಾಗಿದೆ ಅಂತ ಹೇಳಿದರು. ಇನ್ನು ಶಶಿ ತರೂರ್ ಕ್ಷಮೆ ಕೇಳಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸಿದ್ರು. ನಾನು ಕ್ಷಮೆ ಕೇಳಲ್ಲ ಅಂತ ತರೂರ್ ಸ್ಪಷ್ಟಪಡಿಸಿದ್ದಾರೆ. ಡಾಕ್ಟರ್ ಆಗಲು ತನ್ನ ಕಾಲನ್ನೇ ವ್ಯಕ್ತಿಯೊಬ್ಬ ಕತ್ತರಿಸಿಕೊಂಡ ಘಟನೆ ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ನಡೆದಿದೆ. ಅಂಗವೈಕಲ್ಯ ಕೋಟಾದಡಿ ವೈದ್ಯಕೀಯ ಸೀಟ್ಗಾಗಿ ಸೂರಜ್ ಭಾಸ್ಕರ್ ಎಂಬಾತ ಎಡಗಾಲನ್ನು ಕತ್ತರಿಸಿಕೊಂಡಿದ್ದ. ಸೂರಜ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ತನಿಖೆಗೆ ಯೋಗಿ ಸರ್ಕಾರ ಆದೇಶಿಸಿದೆ.
ಕೌಟುಂಬಿಕ ಕಲಹಕ್ಕೆ ಭಾರತೀಯ ಮೂಲದ ವ್ಯಕ್ತಿಯೊಬ್ಬ ಪತ್ನಿ ಸೇರಿ 4ರನ್ನ ಗುಂಡಿಕ್ಕಿ ಹತ್ಯೆಗೈದಿದ್ದಾನೆ. ಅಮೆರಿಕದ ಜಾರ್ಜಿಯಾದಲ್ಲಿ ವಾಸವಿದ್ದ ವಿಜಯ್ ಕುಮಾರ್ ಎಂಬಾತನಿಂದ ಈ ಕೃತ್ಯ ನಡೆದಿದೆ. ಅಪ್ಪನ ಗುಂಡೇಟಿನಿಂದ ತಪ್ಪಿಸಿಕೊಂಡಿದ್ದ ಮಕ್ಕಳೇ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಆರೋಪಿ ವಿಜಯ್ನನ್ನು ಬಂಧಿಸಲಾಗಿದೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ನಡೆಯುತ್ತಿದ್ದ ಮದುವೆ ಸಮಾರಂಭದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ ನಡೆದಿದೆ. ಸ್ಫೋಟದಲ್ಲಿ 7 ಮಂದಿ ಸಾವಿಗೀಡಾಗಿದ್ದಾರೆ. 25ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಮದುವೆಯಲ್ಲಿ ನೃತ್ಯ ಮಾಡ್ತಾ ಇದ್ದ ಸಮಯದಲ್ಲಿ ದಾಳಿಕೋರ ಆತ್ಮಾಹುತಿ ಮಾಡಿಕೊಳ್ಳುವ ಮೂಲಕ ತನ್ನನ್ನು ತಾನು ಸ್ಫೋಟಿಸಿಕೊಂಡಿದ್ದಾನೆ. ಅಬುದಾಬಿಯಲ್ಲಿ ಶಾಂತಿ ಮಾತುಕತೆ ನಡೆಯುವ ಹೊತ್ತಲ್ಲೇ ಉಕ್ರೇನ್ನ ಕೀವ್ ನಗರದ ಮೇಲೆ ರಷ್ಯಾ ಪಡೆಯಿಂದ ಭೀಕರ ವಾಯುದಾಳಿ ನಡೆದಿದೆ. ಕೀವ್, ಸುಮಿ, ಖಾರ್ಕಿವ್ ಪ್ರದೇಶಗಳನ್ನು ಗುರಿಯಾಗಿಸಿ ರಷ್ಯಾ ದಾಳಿ ಮಾಡಿದೆ ಅಂತ ಉಕ್ರೇನ್ ಆರೋಪಿಸಿದೆ. ದಾಳಿಯಿಂದ ಆಸ್ಪತ್ರೆ, ಹಾಸ್ಟೆಲ್, ವೈದ್ಯಕೀಯ ಕಾಲೇಜು, ವಸತಿ ಕಟ್ಟಡಗಳಿಗೆ ಹಾನಿಗಳಾಗಿವೆ. ಇಂಡೋನೇಷ್ಯಾದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಟ್ರೆಂಗಾಂಗ್ ಸಿಟಿಯ ಪಿನಾಂಗ್ನಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ನಗರದ ರಸ್ತೆಗಳು ನದಿಯಂತೆ ಹರಿತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಭದ್ರತೆಯ ನೆಪ ಹೇಳಿ ಭಾರತದಲ್ಲಿ T20 ಕ್ರಿಕೆಟ್ ವಿಶ್ವಕಪ್ ಪಂದ್ಯಗಳನ್ನು ಆಡಲ್ಲ ಅಂದಿದ್ದ ಬಾಂಗ್ಲಾದೇಶ ತಂಡವನ್ನು ವಿಶ್ವಕಪ್ನಿಂದ ಕಿಕ್ಔಟ್ ಮಾಡಲಾಗಿದೆ. ಬಾಂಗ್ಲಾದೇಶದ ಬದಲಿಗೆ ಸ್ಕಾಟ್ಲೆಂಡ್ ತಂಡವನ್ನು ಸೇರ್ಪಡೆಗೊಳಿಸಿರುವುದಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಘೋಷಿಸಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಜಿ ಕಾಯ್ದೆ ವಿರುದ್ಧ ಮತ್ತೆ ಕಾಂಗ್ರೆಸ್ ಸಮರ ಸಾರಿದೆ. ಮನ್ರೇಗಾ ಯೋಜನೆ ಯಥಾವತ್ತಾಗಿ ಮುಂದುವರೆಸುವವರೆಗೂ ಹೋರಾಟ ಕೈ ಬಿಡೋದಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಸವಾಲು ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ರಾಜ್ಯ ಸರ್ಕಾರದ ವಸತಿ ಯೋಜನೆಯಡಿ ಮನೆ ಹಂಚಿಕೆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರ ಮೇಲೂ ಕೂಡ ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ಸಿಟ್ಟು ಹೊರಹಾಕಿದರು. ಮನ್ರೇಗಾ ಕಾನೂನು ತೆಗೆದು ಅದು ಯಾವುದೋ ಶ್ರೀರಾಮ ಏನೋ ಅಂತ ಗೊತ್ತಿಲ್ಲ. ನಾವು ಬಿಡೋದಿಲ್ಲ, ನಾವು ಹೋರಾಟ ಮಾಡೇ ಮಾಡ್ತೇವೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಖಜಾನೆ ಖಾಲಿ ಆಗ್ತದೆ. ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಕೂಡ ಹೇಳಿದ್ರು. ನಾನು ಹೇಳ್ತೇನೆ, ನಾವು ಎಲ್ಲ ಯೋಜನೆಗಳನ್ನು ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಹೆಸರನ್ನ ಬದಲಿಸಿದ ಕೇಂದ್ರ ಸರ್ಕಾರ ವಿಕಸಿತ ಭಾರತ ಜಿ ಹೆಸರಲ್ಲಿ ಬದಲಾವಣೆ ಮಾಡಿದ್ದೇ ಮಾಡಿತು. ಕಳೆದ 1 ತಿಂಗಳಿಂದ ಕೇಂದ್ರ ಸರ್ಕಾರವನ್ನ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪ್ರತಿಪಕ್ಷಗಳು ಟಾರ್ಗೆಟ್ ಮಾಡಿವೆ. ಮನ್ರೇಗಾ ಯೋಜನೆಯನ್ನ ಮರುಜಾರಿಗೊಳಿಸಬೇಕು, ಜಿ ಕಾಯ್ದೆ ಜಾರಿಗೆ ತರಲು ಬಿಡಲ್ಲ ಅಂತ ಕಾಂಗ್ರೆಸ್ ಟೀಮ್ ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡ್ತಾನೆ ಇದೆ. ಮನ್ರೇಗಾ ಹೆಸರು ಬದಲಿಸಿದ ಕೇಂದ್ರದ ವಿರುದ್ಧ ಖಂಡನ ನಿರ್ಣಯ ಮಾಡಲು ಸಿದ್ದರಾಮಯ್ಯ ಸರ್ಕಾರ ವಿಶೇಷ ಅಧಿವೇಶನವನ್ನು ನಡೆಸ್ತಾ ಇದೆ. ಅಧಿವೇಶನದಲ್ಲೂ ಮನ್ರೇಗಾ ಬಗ್ಗೆ ಬರೆದಿದ್ದ ಸಾಲುಗಳನ್ನು ರಾಜ್ಯಪಾಲರು ಓದದೆ ಅರ್ಧಕ್ಕೆ ಭಾಷಣ ನಿಲ್ಲಿಸಿದ್ದನ್ನು ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲು ತೀರ್ಮಾನಿಸಿದೆ. ಇಷ್ಟೆಲ್ಲದರ ಮಧ್ಯೆ ಇವತ್ತು ಮನ್ರೇಗಾ ಯೋಜನೆಯನ್ನ ರದ್ದು ಮಾಡಲು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಮೋದಿ ನೇತೃತ್ವದ NDA ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ. ರೈಟ್ ಟು ವರ್ಕ್, ಕೆಲಸ ಮಾಡತಕ್ಕಂಥ ಒಂದು ಶಕ್ತಿಯನ್ನ, ಹಕ್ಕನ್ನ ನಿಮಗೆ ಕೊಟ್ಟಿದ್ದು. ಆದ್ರೆ ಅದನ್ನ ಕಿತ್ಕೊಳ್ಬೇಕು ಅಂತ ಈಗ ನಡೆದಿದೆ. ಗವರ್ನರ್ ಸಹಿತ ಇವತ್ತು ಅವರ ಮುಖಾಂತರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಮನ್ರೇಗಾ ಕಾನೂನು ಕೂಡ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತೇವೆ. ಅದನ್ನ ಅನುಷ್ಠಾನದಲ್ಲಿ ತರಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ 28 ಜಿಲ್ಲೆಗಳಲ್ಲಿ ಸರ್ಕಾರದಿಂದ ನಿರ್ಮಿಸಿರುವ ಮನೆಗಳ ಪೈಕಿ ಇವತ್ತು ಒಟ್ಟು 42,345 ಮನೆಗಳನ್ನು ಸಂತ್ರಸ್ತರಿಗೆ ವಿತರಿಸುವ ಬೃಹತ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹುಬ್ಬಳ್ಳಿಯಲ್ಲಿ ಮೊದಲು ಸರ್ಕಾರ ನಿರ್ಮಿಸಿರುವ ಮನೆಗಳನ್ನು ಟೇಪ್ ಕತ್ತರಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ, ಜಮೀರ್ ಅಹಮದ್ ಸೇರಿದಂತೆ ಹಲವರು ಉದ್ಘಾಟಿಸಿದರು. ಆಮೇಲೆ ಫಲಾನುಭವಿಗಳಿಗೆ ನೀಡುವ ಮನೆಗಳನ್ನು ಖರ್ಗೆ, ಸಿಎಂ, ಸಚಿವ ಜಮೀರ್ ಪರಿಶೀಲನೆ ನಡೆಸಿ ಕೆಲವು ಫಲಾನುಭವಿಗಳಿಗೆ ಸ್ಥಳದಲ್ಲೇ ಕೀ ಹಸ್ತಾಂತರಿಸಿದರು. ಸಮಾವೇಶದ ವೇದಿಕೆಯಲ್ಲೂ ಮನೆಗಳ ಕೀಯನ್ನ ಫಲಾನುಭವಿಗಳಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಖರ್ಗೆ ವಿತರಿಸಿದರು. ಇದೇ ಕಾರ್ಯಕ್ರಮದ ವೇದಿಕೆಯಲ್ಲೇ ಮಾತಾಡಿದ ಖರ್ಗೆ ಅವರು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳನ್ನು ಶ್ಲಾಘಿಸಿದರು. ಜೊತೆಗೆ ಕೇಂದ್ರ ಸರ್ಕಾರದ ಮೇಲೂ ವಾಕ್ಸಮರ ನಡೆಸಿದರು. ಯಾವುದೇ ಕಾರಣಕ್ಕೂ ಜಿ ಜಾರಿ ಮಾಡಲು ಬಿಡಲ್ಲ ಅಂತಾನು ಸವಾಲು ಹಾಕಿದ್ರು. ಬಿಜೆಪಿದವರು ಕಾಂಗ್ರೆಸ್ಗೆ ಬೈಯೋದು, ನೆಹರೂಜಿಗೆ ಬೈಯೋದು, ಇಂದಿರಾ ಗಾಂಧಿ ಹೆಸರು ಹೇಳಿ ಅವ್ರಿಗೆ ಬೈಯೋದು, ರಾಹುಲ್ ಗಾಂಧಿಗೆ ಬೈಯೋದು, ಸೋನಿಯಾ ಗಾಂಧಿ ಅವ್ರಿಗೆ ಬೈಗಳಿಂದ ಏನಾಗ್ತದಪ್ಪ? ಜನರಿಗೆ ಬೇಕು ಹೊಟ್ಟಿಗೆ ಅನ್ನ, ತಲೆ ಮೇಲೆ ಸೂರು, ಕೈಗೆ ಕೆಲಸ.
ಆವಾಗ ಮಾತ್ರ ಜನ ಸುಖ ಸಮೃದ್ಧಿಯಿಂದ ಇರ್ತಾರೆ. ನಮ್ಮ ಮನ್ರೇಗಾ ಕಾನೂನು ತೆಗೆದು ಅದು ಯಾವುದೋ ಶ್ರೀರಾಮ ಏನೋ ಅಂತಾರಪ್ಪ, ಶ್ರೀರಾಮನೋ ರಾಮ ಅಂತಾರ ಗೊತ್ತಿಲ್ಲ. 9-10 ತೆಗೆದು 60-40 ಎಲ್ಲಿಂದ ತರಬೇಕು? 40% ರಾಜ್ಯ ಸರ್ಕಾರಗಳು. ರಾಜ್ಯ ಸರ್ಕಾರ ಮೇಲೆ ಭಾರ ಹಾಕಿ ನಾವು 125 ದಿವಸ ಕೆಲಸ ಕೊಡ್ತೇವೆ ಅಂತ ಹೇಳ್ತೀವಿ. ಯಾವ ಕಾನೂನಿನ ಅವಶ್ಯಕತೆ ಇತ್ತು, ಬೆಂಬಲ ಇತ್ತು, ಆ ಕಾನೂನನ್ನು ಇವತ್ತು ಮೂಲೆ ಗುಂಪು ಮಾಡಿ ನಾವು ಇದು ಮಾಡಿದ್ದೇವೆ ಅದು ಮಾಡಿದ್ದೇವೆ. ಬಟ್ ನಾವು ಬಿಡೋದಿಲ್ಲ, ನಾವು ಹೋರಾಟ ಮಾಡ್ತೇವೆ. ಯಾವ ರೀತಿಯಾಗಿ ಇವರು ರೈತರ 3 ಕಪ್ಪು ಕಾನೂನುಗಳು ವಾಪಸ್ ತೆಗೆದುಕೊಂಡ್ರು, ಅದೇ ರೀತಿಯಾಗಿ ಮನ್ರೇಗಾ ಕಾನೂನು ಕೂಡ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತೇವೆ. ಹೊಸದೇನು ಶ್ರೀರಾಮಜಿ ಅವರ ಕಾನೂನಿದೆ ಅದನ್ನು ಅನುಷ್ಠಾನದಲ್ಲಿ ತರಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಮ್ಮ ಹೋರಾಟ ಮುಂದುವರಿತದೆ. ಮನ್ರೇಗಾ ಹೆಸರನ್ನ ಬದಲಿಸಲು ಬಿಡಲ್ಲ ಅಂತ ಸವಾಲೆಸೆದ ಖರ್ಗೆ ಅವರು ರಾಜ್ಯದ ಜನ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಬೇಕು ಅಂತಾನೂ ಕರೆ ಕೊಟ್ರು. ಇನ್ನೊಂದು ಕಡೆ ರಾಜ್ಯಪಾಲರುಗಳು ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿದ್ದಾರೆ ಅಂತಾನೂ ವಾಗ್ದಾಳಿ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಎಲ್ಲೆಲ್ಲಿ ಬಿಜೆಪಿ ಹೊರತುಪಡಿಸಿದ ಸರ್ಕಾರಗಳಿವೆ ಅವು ಎಲ್ಲ ಕಡೆ ಇವತ್ತು ಗವರ್ನರ್ಗಳು ತೊಂದರೆ ಕೊಡ್ತಾ ಇದ್ದಾರೆ. ಯಾಕಂತ ನಾವು ಅವ್ರಿಗೆ ಕೇಳಿದಾಗ, ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ ಮೇಲಿನ ಸೂಚನೆ ಅದ ಸರ್, ನಾವೇನು ಮಾಡೋದು. ವೈಯಕ್ತಿಕವಾಗಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ ಹಮ್ ಕ್ಯಾ ಕರ್ನಾ ಭಾಯ್ ಸಾಬ್, ऊपर से आता है हम वैसा करते हैं. ಅಂದರೆ ಗವರ್ನರ್ಗಳಿಗೂ ಅವ್ರ ಕೈಗೊಂಬಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಬ್ಬರದ ಭಾಷಣ ಮುಗಿದ್ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ಶುರು ಮಾಡಿದ್ರು. ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಿದೆ, ಬಾಕಿ ಹಣ ಕೊಡ್ತಿಲ್ಲ ಅಂದ್ರು, ಖಜಾನೆ ಖಾಲಿಯಾಗಿದೆ ಅಂತ ಮೋದಿ ಸೇರಿದಂತೆ ಎಲ್ಲ ಬಿಜೆಪಿ ಜೆಡಿಎಸ್ನವರು ಹೇಳ್ತಾರೆ. ಮಹದಾಯಿ ಸೇರಿದಂತೆ ಅನೇಕ ಯೋಜನೆಗಳಿಗೂ ಅನುಮತಿ ಕೊಡಿಸಿ ನಾಳೆಗೆ ಕೆಲಸ ಶುರು ಮಾಡ್ತೀವಿ ಅಂತ ಸಿಎಂ ಕೇಂದ್ರ ಸಚಿವರಿಗೆ ಸವಾಲ್ ಹಾಕಿದ್ರು. ಇಲ್ಲಿ ಜೋಶಿ ಅವರಿಗೆ ಕೇಳ್ತೀನಿ ನಾನು, ಜೋಶಿ ಅವರೇ ನಿಮ್ಮ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಗಬೇಕು, ಅರಣ್ಯ ಇಲಾಖೆ ಪರಿಸರ ಇಲಾಖೆಯಿಂದ ಅನುಮತಿ ಸಿಗಬೇಕು. ನೀವು ಕೊಡಿಸಿದ್ರೆ ನಾಳೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ದುಡ್ಡಿಲ್ಲ, ಖಜಾನೆ ಖಾಲಿ ಆಗ್ತದೆ. ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಕೂಡ ಹೇಳಿದ್ರು. ನಾನು ಹೇಳ್ತೇನೆ, ನಾವು ಎಲ್ಲ ಯೋಜನೆಗಳನ್ನು ಮಾಡಿದ್ದೇವೆ. ಅದು ಒಂದೇ ವರ್ಷದಲ್ಲಿ, ಮೊದಲನೇ ವರ್ಷ 2023ನೇ ವರ್ಷದಲ್ಲಿ ಮಾಡಿದ್ದೇವೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿಎಂ ಸವಾಲಿಗೆ ಸದ್ಯಕ್ಕೆ ಬಿಜೆಪಿಯವರಿಂದ ಉತ್ತರ ಸಿಕ್ಕಿಲ್ಲ. ಆದರೆ ಮನ್ರೇಗಾ ಯೋಜನೆಯನ್ನ ಶ್ರೀರಾಮ್ಜಿ ಅಂತ ಬದಲಿಸಿದ್ದನ್ನ ಮಾತ್ರ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ಬಿಜೆಪಿಯವರ ವಿರುದ್ಧ ಹೋರಾಟಗಳನ್ನ ಕಾಂಗ್ರೆಸ್ನವರು ತೀವ್ರಗೊಳಿಸ್ತಾ ಇದ್ದಾರೆ. ಬೀದರ್ನಲ್ಲಿ ವಿಬಿ ಶ್ರೀರಾಮ್ಜಿ ರದ್ದುಗೊಳಿಸುವಂತೆ ಕಾಂಗ್ರೆಸ್ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ, ರಹೀಂ ಖಾನ್ ಭಾಗಿಯಾಗಿದ್ರು. ಯಾದಗಿರಿಯಲ್ಲೂ ಮನ್ರೇಗಾ ಉಳಿಸಿ ಅಂತ ನಗರದ ಗಾಂಧಿ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಆಂದೋಲನ ನಡೆಯಿತು. ಗಾಂಧೀಜಿ ಫೋಟೋ ಪ್ರದರ್ಶಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮನ್ರೇಗಾ ಯೋಜನೆ ಬದಲಾವಣೆ ಕಾಯ್ದೆಯನ್ನ ರದ್ದು ಮಾಡುವವರೆಗೂ ಹೋರಾಟ ನಿಲ್ಲಲ್ಲ ಅಂತ ಕಾಂಗ್ರೆಸ್, ಶ್ರೀರಾಮ್ಜಿ ಕಾಯ್ದೆಯನ್ನು ಬದಲಿಸಿಲ್ಲ ಅಂತ ಬಿಜೆಪಿ ಮೈತ್ರಿಕೂಟ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು JDSಗೆ 25 ವರ್ಷದ ಸಂಭ್ರಮ ತುಂಬಿಕೊಂಡಿರುವಂಥ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಈ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಹಾಸನದಲ್ಲಿ ದಳಪತಿಗಳು ಬಹಳ ಅದ್ಧೂರಿಯಾಗಿ ಒಂದು ದೊಡ್ಡ ಸಮಾವೇಶದ ಮೂಲಕ ಆಚರಿಸ್ಕೊಂಡಿದ್ದಾರೆ. ಅದನ್ನು ಜನತಾ ಸಮಾವೇಶ ಅಂತ ಕರೆದಿದ್ದಾರೆ. ಆದರೆ ಈ ಸಮಾವೇಶದ ಉದ್ದಕ್ಕೂ ಕೂಡ JDS ನಡೆದು ಬಂದಿರತಕ್ಕಂಥ ಹಾದಿಯ ಬಗೆಗಿನ ಚರ್ಚೆಗಿಂತ ಹೆಚ್ಚಾಗಿ CM ಮತ್ತು DCM ಇಬ್ಬರೇ ಟಾರ್ಗೆಟ್ ಆದರು. ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತಾನೆ 2028ಕ್ಕೆ ಕುಮಾರಸ್ವಾಮಿಯವರು
ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಘೋಷಣೆಗಳು ಕೂಡ JDSನ ಸಮಾವೇಶದಲ್ಲಿ ಮೊಳಗಿವೆ. ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳ ಅನ್ನೋ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದು ಮಾಜಿ ಪ್ರಧಾನಿ HD ದೇವೇಗೌಡರು. ಇವತ್ತು ಅವರ ಪಕ್ಷಕ್ಕೆ 25 ವರ್ಷದ ಸಂಭ್ರಮ. ಇದೇ 25 ವರ್ಷದ JDS ಪಕ್ಷದ ಬೆಳ್ಳಿ ಹಬ್ಬದ ಆಚರಣೆಯನ್ನ ಹಾಸನದಲ್ಲಿ ಹಮ್ಮಿಕೊಂಡಿದ್ರು. ಇದೇ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ರೇವಣ್ಣ, ನಿಖಿಲ್ ಸೇರಿದಂತೆ JDS ದಿಗ್ಗಜರೆಲ್ಲ ಭಾಗಿಯಾಗಿದ್ರು. ಸಮಾವೇಶದಲ್ಲಿ ರೇವಣ್ಣನ ಕುಟುಂಬ ಮುಗಿಸಲು ಷಡ್ಯಂತ್ರ ಮಾಡಿದ್ರು. ಅದಕ್ಕೆ SITಗೆ ಉಡುಗೊರೆಯನ್ನು ಕೊಟ್ಟಿದ್ರು ಅಂತ ದೇವೇಗೌಡರು ಗಂಭೀರ ಆರೋಪನೂ ಮಾಡಿದ್ರು. ಹೇಳಿದ್ದಾರೆ, ಇವತ್ತು ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. JDS ಪಕ್ಷ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಮಾವೇಶದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಉತ್ತರ ಕೊಟ್ಟರು. ಜೊತೆಗೆ ಇದು ಬ್ರೋಕರ್, ಲೂಟಿಕೋರರ ಸರ್ಕಾರ ಅಂತ ವಾಗ್ದಾಳಿ ಮಾಡಿದ್ರು. ಸುಮಾರು 65 ವರ್ಷಗಳ ರಾಜಕೀಯವನ್ನ ಹಾದಿಯನ್ನು ಸವಿಸಿದ್ದಾರೆ. ಅವರು ಪ್ರಾರಂಭ ಮಾಡಿದಂತ ಈ ಒಂದು ಪಕ್ಷ 25 ವರ್ಷಗಳನ್ನು ಪೂರೈಸಿದೆ. ಜಾತ್ಯತೀತ ಜನತಾದಳದ ಶಕ್ತಿ ಎಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥವರಿಗೆ ಇಲ್ಲಿ ಇದೆ ನೋಡಿ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ನೀವೇನ್ ನೀಡಿದ್ದೀರಿ. ಈ ಒಂದು ರಾಜ್ಯದ ಅತ್ಯಂತ ಒಂದು ಆಡಳಿತದಲ್ಲಿ ಹೆಸರಿದ್ದಂತ ಈ ಒಂದು ರಾಜ್ಯ ಬ್ರೋಕರ್ಗಳು, ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ. ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ನನ್ನನ್ನ 3 ಸಲ ಷಡ್ಯಂತ್ರದಿಂದ ಸೋಲಿಸಿದ್ರು. ಈಗ ರಾಕ್ಷಸರ ಕೈಯಲ್ಲಿ ರಾಜ್ಯ ಸಿಲುಕಿದೆ. 2028ಕ್ಕೆ ಕುಮಾರಣ್ಣ CM ಆಗ್ಬೇಕು, ಆಗ್ತಾರೆ ಅಂತನೂ ಹೇಳಿಕೆ ಕೊಟ್ರು. ಈ ರಾಜ್ಯಕ್ಕೆ ಅವರ ಸೇವೆ ಇನ್ನು ಈ ರಾಜ್ಯಕ್ಕೆ ಬೇಕಿದೆ. ರಾಜ್ಯ ಸ್ವರ್ಗೋಗಿದೆ, ರಾಕ್ಷಸರ ಕೈಯಲ್ಲಿ ಸಿಕ್ಕಿ ಈ ರಾಜ್ಯ ಸಂಪತ್ಭರಿತವಾದಂತ ನಾಡನ್ನ ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿ 2028ರಲ್ಲಿ ಇವತ್ತು ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ. ನಿಖಿಲ್ ಕುಮಾರಸ್ವಾಮಿನ 3 ಬಾರಿ ರಾಜಕೀಯದ ಷಡ್ಯಂತ್ರಕ್ಕೆ ಸೋಲಿಸಿರ್ಬೋದು. ನಾನು ತಲೆ ಕೆಡಿಸ್ಕೊಳ್ತಕ್ಕಂಥವನಲ್ಲ. ಒಟ್ಟಲ್ಲಿ 2023ರ ಚುನಾವಣೆ ಹೊತ್ತಲ್ಲಿ ನೆಲಕಚ್ಚಿದ JDSಗೆ ಮತ್ತೆ ಶಕ್ತಿ ತುಂಬುವ ಕೆಲಸ ಶುರುವಾಗಿದೆ. 2028ಕ್ಕೆ ಬಿಜೆಪಿ JDS ಸರ್ಕಾರ ರಚನೆಯಾಗುತ್ತೆ ಅಂತಾನೂ ಭವಿಷ್ಯ ನುಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಮಗೆ ಯುದ್ಧ ಬೇಡ, ಶಾಂತಿ ಮುಖ್ಯ ಅಂತೆಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಗಾಗ್ಗೆ ಭಾಷಣ ಮಾಡ್ತಾ ಇರ್ತಾರೆ. ಯಾಕಂದರೆ ಬಿಸ್ನೆಸ್ ನಡಿಬೇಕು, ಯುದ್ಧ ಬೇಕಿಲ್ಲ ಅಂತ ಹೇಳ್ತಾರೆ. ಆದರೆ 8 ಘೋರ ಯುದ್ಧಗಳ ನಿಲ್ಲಿಸಿದ್ದೀನಿ ಅನ್ನೋಂತಹದನ್ನು ಕೂಡ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಆದರೆ ಇದೇ ಟ್ರಂಪ್ ಇರಾನ್ ಮತ್ತು ಗ್ರೀನ್ಲ್ಯಾಂಡ್ ಮೇಲೆ ದಾಳಿ ಮಾಡೋದಕ್ಕೆ ಸೇನಾಪಡೆಗಳನ್ನು ಕಳಿಸಿದ್ದಾರೆ. ಟ್ರಂಪ್ ಎಚ್ಚರಿಕೆಗೆಲ್ಲ ನಾವು ಬಗ್ಗೋದಿಲ್ಲ ಅಂತ ಇರಾನ್ ಹಾಗೂ ಗ್ರೀನ್ಲ್ಯಾಂಡ್ ಅಮೆರಿಕಕ್ಕೆ ಖಡಕ್ ಸಂದೇಶವನ್ನು ರವಾನಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದ್ಸಲ 8 ಘೋರ ಯುದ್ಧಗಳನ್ನ ನಿಲ್ಲಿಸಿದ್ದು ನಾನೇ ಅಂತಾರೆ. ಇನ್ನೊಂದ್ ಕಡೆ ಇದೇ ಟ್ರಂಪ್ ಯುದ್ಧನೂ ಸಾರಿದ್ದಾರೆ. ವೆನೆಜುವೆಲಾ ಅಧ್ಯಕ್ಷರನ್ನ ಬಂಧಿಸಿದ ಬಳಿಕ ಅಮೆರಿಕ ಅಧ್ಯಕ್ಷರು ಈಗ 2 ದೇಶಗಳ ಮೇಲೆ ಸಮರ ಸಾರಿದ್ದಾರೆ. ಒಂದು ಗ್ರೀನ್ಲ್ಯಾಂಡ್, ಇನ್ನೊಂದು ಇರಾನ್. ಈಗಾಗಲೇ ಹಿಂಸಾಚಾರ ಪೀಡಿತ ಇರಾನ್ ದೇಶದ ಗಡಿವರೆಗೂ ಅಮೆರಿಕದ ಯುದ್ಧ ನೌಕೆಗಳನ್ನ ಟ್ರಂಪ್ ಕಳಿಸಿದ್ದಾರೆ. ಅಮೆರಿಕದ ದೊಡ್ಡ ಪಡೆ ಇರಾನ್ಗೆ ನುಗ್ಗುತ್ತೆ ಅಂತಾನೂ ಬೆದರಿಕೆ ಹಾಕಿದ್ದಾರೆ. ಟ್ರಂಪ್ ಬೆದರಿಕೆಗೆ ಇವತ್ತು ಇರಾನ್ ಕಟುವಾಗಿ ಎಚ್ಚರಿಕೆ ಸಂದೇಶವನ್ನ ಅಮೆರಿಕಾಗೆ ರವಾನಿಸಿದೆ. ಅಮೆರಿಕದಂತಹ ದೇಶದ ಜೊತೆಗೆ ಸಮಸ್ಯೆ ಪರಿಹರಿಸಲು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಿದ್ದೀವಿ. ಇದರ ಮಧ್ಯೆನೂ ಇರಾನ್ ಮೇಲೆ ಸಣ್ಣ ದಾಳಿ ನಡೆದ್ರೂ ನಾವು ಸಹಿಸಲ್ಲ. ನಮ್ಮ ಮೇಲೆ ನಡೆಯುವ ಸಣ್ಣ ದಾಳಿಯನ್ನು ನಾವು ಯುದ್ಧ ಅಂತಾನೆ ಪರಿಗಣಿಸ್ತೀವಿ.
ಆಮೇಲೆ ಇರಾನ್ ಅತ್ಯಂತ ಕಠಿಣ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ. ಇರಾನ್ ಆಡಳಿತ ಎಲ್ಲಾ ಬಲವನ್ನ ಪ್ರಯೋಗಿಸುತ್ತೆ. ಇರಾನ್ನ ದಾಳಿ ಸೀಮಿತವಾಗಿರೋದಿಲ್ಲ, ಅನಿಯಮಿತ ಆಗಿರುತ್ತೆ ಅಂತ ಖಮೇನಿ ಸೇನೆ ಟ್ರಂಪ್ ಆಡಳಿತಕ್ಕೆ ಸಂದೇಶ ರವಾನಿಸಿದೆ. ಈಗಾಗಲೇ ಇರಾನ್ನಲ್ಲಿ ನಡೆಯುತ್ತಿದ್ದ ಹಿಂಸಾಚಾರ ಸಂಘರ್ಷವನ್ನ ಖಮೇನಿ ಸರ್ಕಾರ ಹತೋಟಿಗೆ ತಂದಿದೆ. ಬೆಲೆ ಏರಿಕೆ ವಿರುದ್ಧ ನಡೆದ ಹೋರಾಟದಲ್ಲಿ ಇಲ್ಲಿವರೆಗೂ 5,000ಕ್ಕೂ ಹೆಚ್ಚು ಜನ ಇರಾನ್ನಲ್ಲಿ ಸಾವನ್ನಪ್ಪಿದ್ದಾರೆ. ಇದರ ಮಧ್ಯೆ ಅಮೆರಿಕ ದಾಳಿಯ ಎಚ್ಚರಿಕೆ ಕೊಟ್ಟಿದ್ದು, ಖಮೇನಿ ಆಡಳಿತವನ್ನ ಬೆಂಬಲಿಸಿ ಲಕ್ಷಾಂತರ ಇರಾನ್ ನಾಗರಿಕರು ಅಮೆರಿಕ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಇದಿಷ್ಟು ಇರಾನ್ ಕಥೆಯಾದ್ರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನು ಸ್ವಾಧೀನಪಡಿಸಿಕೊಳ್ತೀವಿ ಅಂತ ಈಗಾಗಲೇ ಅಮೆರಿಕ ಸೇನೆಯನ್ನ ಗ್ರೀನ್ಲ್ಯಾಂಡ್ಗೆ ರವಾನಿಸಿದ್ದಾರೆ. ಅಮೆರಿಕ ಸೇನಾಪಡೆಗಳು ಗ್ರೀನ್ಲ್ಯಾಂಡ್ ಗಡಿಯಲ್ಲಿ ತಾಲೀಮನ್ನ ನಡೆಸುತ್ತಿವೆ. ಇದರ ಮಧ್ಯೆನೇ ಟ್ರಂಪ್ ಪೆಂಗ್ವಿನ್ ಜೊತೆಗೆ ಗ್ರೀನ್ಲ್ಯಾಂಡ್ಗೆ ಹೋಗ್ತಿರುವ ಫೋಟೋವನ್ನ ಅಮೆರಿಕದ ಶ್ವೇತಭವನ ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದೆ. ಅಮೆರಿಕದ ಶ್ವೇತಭವನದ ಈ ಪೋಸ್ಟ್ಗೆ ಚಿತ್ರ ವಿಚಿತ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದೆ. ಟ್ರಂಪ್ ಕೈಯಲ್ಲಿ ಗ್ರೀನ್ಲ್ಯಾಂಡ್ ಸ್ವಾಧೀನಪಡಿಸಿಕೊಳ್ಳೋಕೆ ಆಗಲ್ಲ, ಗ್ರೀನ್ಲ್ಯಾಂಡ್ನಲ್ಲಿ ಪೆಂಗ್ವಿನ್ಗಳು ವಾಸಿಸೋದಿಲ್ಲ, ಬದಲಿಗೆ ಹಿಮಕರಡಿಗಳು ಅಂತ ಪೋಸ್ಟ್ಗಳು ಶುರುವಾಗಿದೆ. ಜೊತೆಗೆ ಹಿಮಕರಡಿ ಟ್ರಂಪ್ ಅವರನ್ನ ಅಡ್ಡಾಡಿಸ್ಕೊಂಡು ಬರೋ ಎಐ ವಿಡಿಯೋಗಳು ವೈರಲ್ ಆಗಿವೆ. ಇನ್ನೊಂದ್ ಕಡೆ ಹಿಮಕರಡಿಗಳು ಅಮೆರಿಕ ಧ್ವಜ ಹಿಡಿದಿದ್ದ ಟ್ರಂಪ್ ಪಡೆ ಮೇಲೆ ದಾಳಿ ಮಾಡಿರೋ ಎಐ ವಿಡಿಯೋಗಳು ಟ್ರೆಂಡಿಂಗ್ನಲ್ಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರದ್ದು ಸರ್ವಾಧಿಕಾರಿ ಧೋರಣೆ ಅನ್ನೋ ಕೂಗು ಎಲ್ಲಾ ಕಡೆ ಶುರುವಾಗಿದೆ. ಹೇಗಿದ್ರೂ ಜಗತ್ತಿಗೆ ನಾನೇ ದೊಡ್ಡಣ್ಣ, ನನ್ನ ಮಾತನ್ನೇ ಕೇಳಬೇಕು ಅಂತಿರೋ ಟ್ರಂಪ್ ಈಗ ಇರಾನ್ ಗ್ರೀನ್ಲ್ಯಾಂಡ್ ಮೇಲೆ ಯಾವಾಗ ಹೇಗೆ ದಾಳಿ ಮಾಡಿಸ್ತಾರೆ ಅನ್ನೋ ಆತಂಕನೂ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.